ಆರಾಮ ಕೊಡದ ವಿರಾಮ. ಇಲ್ಲಿ ಕದನ ವಿರಾಮ ಇದೆ. ಕದನ ವಿರಾಮವನ್ನ ಮತ್ತಷ್ಟು ದಿವಸಗಳ ಕಾಲ ಅಮೆರಿಕ ತನ್ನ ಕಡೆಯಿಂದನೇ ವಿಸ್ತರಣೆ ಕೂಡ ಮಾಡಿಬಿಟ್ಟಿದೆ. ಆದರೆ ಹಾಗೆ ಅಂತ ಹೇಳಿ ಇದು ಜಗತ್ತಿಗೇನು ಆರಾಮ ಕೊಡ್ತಿಲ್ಲ. ಯಾಕೆಂದರೆ ಈ ವಿರಾಮದ ನಡುವೆಯೂ ಕೂಡ ಮತ್ತೊಂದು ರೀತಿಯ ಕದನ ನಡೀತಾ ಇದೆ. ಇರಾನ್ನೊಂದಿಗೆ ಮಾತುಕತೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಲವನ್ನು ತೋರಿಸ್ತಾ ಇದ್ದಾರೆ. ಬಹಳ ಉತ್ಸುಕರಾಗಿದ್ದಾರೆ. ಅವರು ಒಲವು ತೋರಿಸ್ತಾ ಇದ್ದಾರೆ, ಮಾತುಕತೆ ಮಾಡೋಣ ಅಂತ ಕರೀತಿದ್ದಾರೆ, ತಮ್ಮ ಷರತ್ತುಗಳನ್ನು ಹೇಳ್ತಿದ್ದಾರೆ, ನೀವು ಒಪ್ಕೊಳ್ಳಿ, ನೀವು ಇದನ್ನು ಕೊಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಕದನ ವಿರಾಮ ಘೋಷಣೆ ಮತ್ತು ಸಂಧಾನಕ್ಕೆ ಮತ್ತೊಂದು ಅವಕಾಶ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕದನ ವಿರಾಮವನ್ನು ಘೋಷಣೆ ಮಾಡಿ ಅದರ ಮುಂದುವರಿಸಿ. ಯಾಕಂದರೆ ಇವತ್ತಿಗೆ ಅಂತ್ಯ ಆಗಿತ್ತು ಟ್ರಂಪ್ ಅವರು ಈ ಹಿಂದೆ ಕೊಟ್ಟಿದ್ದಂತಹ ಗಡುವು. ಈಗ ಅದನ್ನು ಯಾವುದೇ ನಿರ್ದಿಷ್ಟ ಅವಧಿಯನ್ನು ಸೂಚನೆ ಕೊಡದೇನೆ, ಅದು 1 ವಾರ ಇರ್ಬೋದು, 10 ದಿವಸ ಇರ್ಬೋದು, ಅಥವಾ 1 ತಿಂಗಳವರೆಗೆ ಕದನ ವಿರಾಮ ಆಗುತ್ತಾ, ಯಾವುದನ್ನು ಅವರು ಅಂತಿಮ ದಿನವನ್ನು ನಿಗದಿ ಮಾಡಿಲ್ಲ. ಸಂಧಾನಕ್ಕೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ದಾರೆ. ಆದರೆ ಈ ಬಾರಿ ಸಂಧಾನಕ್ಕೆ ನಾನೇ ಬರ್ತೇನೆ ಅಂತ ಬೇರೆ ಟ್ರಂಪ್ ಅವರು ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಸರಿಯಾಯಿತು ಅಂತ ಹೇಳಿದ್ರೆ ನಾನೇ ಬರ್ತೀನಿ, ನಾನೇ ಬರೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಇಸ್ಲಾಮಾಬಾದ್ಗೆ ಹೋಗ್ತೀನಿ ಅಂತ ಟ್ರಂಪ್ ಅವರು ಹೇಳ್ತಿದ್ದಾರೆ. ದಿಗ್ಬಂಧನ ತೆರವುಗೊಳಿಸಿದರೆ ಮಾತ್ರ ಮಾತುಕತೆ ಅಂತ ಹೇಳಿ ಇರಾನ್ ಅವರು ಪಟ್ಟು ಹಿಡಿದುಕೊಂಡಿದ್ದಾರೆ. ನೋಡಿ, ಕದನ ವಿರಾಮವನ್ನ ವಿಸ್ತರಿಸ್ತಾ ಇರುವಂಥವರು ಬಹಳ ಓಪನ್ ಆಗಿ ಹೇಳ್ತಾರೆ, ನಾವು ಕದನ ವಿರಾಮ ವಿಸ್ತರಿಸಿದ್ದೆ. ಆದರೆ ಯಾರು ಮಾತುಕತೆಗೆ ಇದರಲ್ಲಿ ಬಹಳ ಮುಖ್ಯವಾಗಿ ಯಾರ ಮೇಲೆ ಯುದ್ಧ ಮಾಡಿದಾರೋ ಅವ್ರು ಹೇಳ್ತಾ ಇದ್ದಾರೆ, ನೀವು ನಮ್ಮ ಮೇಲಿನ ದಿಗ್ಬಂಧನ ತೆಗೆದರೆ ಮಾತ್ರ ನಾವು ನಿಮ್ಮ ಜೊತೆಗೆ ಮಾತುಕತೆ ನಡೆಸ್ತೀವಿ ಅಂತ ಹೇಳ್ತಾರೆ. ಇರಾನ್ ಯುದ್ಧಕ್ಕೆ ಸಿದ್ಧವಾಗಿದೆ ಅನ್ನುವಂತಹ ಮೆಸೇಜ್ ಕೂಡ ಪಾಸ್ ಮಾಡ್ತಾ ಇದೆ. ಹಾರ್ಮುಜ್ನಲ್ಲಿ ಅಮೆರಿಕ ದಿಗ್ಬಂಧನ ಮುಂದುವರಿಕೆ ಇದೆ. ಹಾರ್ಮುಜ್ನಲ್ಲಿ ಪಾಸ್ ಆಗೋದಕ್ಕೆ ಇರಾನ್ ಬಿಡ್ತಿಲ್ಲ, ಪಾಸ್ ಆಗಿ ಬಂದವ್ರನ್ನ ಅಮೆರಿಕ ಬಿಡ್ತಾ ಇಲ್ಲ. ಹಾರ್ಮುಜ್ನ ಹೊರಭಾಗದಲ್ಲಿ ಅಮೆರಿಕ ದಿಗ್ಬಂಧನ ಹಾಕಿ ಕುಳಿತಿದೆ. ಅಮೆರಿಕ ದಿಗ್ಬಂಧನವನ್ನು ಭೇದಿಸಿ ಇರಾನ್ನಿಂದ ತೈಲ ಸಾಗಾಟಕ್ಕೆ ಈಗ ಸ್ವತಃ ಇರಾನ್ ಮುಂದಾಗಿದೆ. ಅದರ 2 ಹಡಗುಗಳು ಅರಬ್ಬಿ ಸಮುದ್ರವನ್ನು ತಲುಪಿರುವಂಥದ್ದು. ಆದರೆ ಇವೆಲ್ಲ ನಡೀತಾ ಇರುವಾಗಲೇ ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ನಲ್ಲಿ ಉದ್ವಿಗ್ನ ಸ್ಥಿತಿಯೂ ಕೂಡ ಮುಂದುವರೆದಿದೆ. ಯಾಕೆಂದರೆ ಕದನ ವಿರಾಮದ ಮಧ್ಯೆಯೂ ಕೂಡ ಹಾರ್ಮುಜ್ನಲ್ಲಿ ಟೆನ್ಷನ್ ಮುಂದುವರೆದಿದೆ. ಅಲ್ಲಿ ಹಡಗುಗಳನ್ನು ಸಾಗಿಸುವುದಷ್ಟು ಸುಲಭ ಆಗ್ತಾ ಇಲ್ಲ. ಹಾರ್ಮುಜ್ಗೆ ಬರೋದಕ್ಕೆ ಇರಾನ್ ಬಿಡ್ತಾ ಇಲ್ಲ, ಹಾರ್ಮುಜ್ ದಾಟೋದಕ್ಕೆ ಅಮೆರಿಕ ಬಿಡ್ತಾ ಇಲ್ಲ. ಹಾರ್ಮುಜ್ನ ಪಾಸಾಗಿ ಬರುವಂಥದ್ದನ್ನ ಇರಾನ್ ಬಿಡ್ತಾ ಇಲ್ಲ, ಪಾಸಾಗಿ ಬಂದವರನ್ನ ಅಮೆರಿಕ ಬಿಡ್ತಾ ಇಲ್ಲ. ಇಲ್ಲಿ ಯುದ್ಧ ಭೀತಿ ಮಧ್ಯೆ ಹಾರ್ಮುಜ್ ದಾಟಿ ಅರಬ್ಬಿ ಸಮುದ್ರವನ್ನ ಇರಾನ್ನ 2 ಹಡಗುಗಳು ಸೇರಿದಾವೆ. ಅಂದರೆ ಅವರು ಕೂಡ ಇಲ್ಲಿ ಅಮೆರಿಕಕ್ಕೆ ಚಾಲೆಂಜ್ ಮಾಡ್ತಾ ಇದ್ದಾವೆ, ನೋಡೋಣ ನೀವು ನಮ್ಮನ್ನು ಹೊಡೀರಿ ಅಂತೇಳಿ. ಇದರ ನಡುವೆ ಹಾರ್ಮುಜ್ ದಾಟೋದಕ್ಕೆ ಮುಂದಾದಂತಹ ಬೇರೆ 3 ಹಡಗುಗಳನ್ನು, ಇರಾನ್ನವಲ್ಲ ಬೇರೆ 3 ಹಡಗುಗಳು, ಅದರ ಒಂದು ಭಾರತಕ್ಕೆ ಸಂಬಂಧಿಸಿದ್ದು ಕೂಡ ಇದೆ. 3 ಹಡಗುಗಳ ಮೇಲೆ ಇರಾನ್ ಸೈನಿಕರು ದಾಳಿಯನ್ನು ನಡೆಸಿದ್ದಾರೆ. ಇವೆಲ್ಲವೂ ಕೂಡ ಈಗಿನ ಟೆನ್ಷನ್ ಹೇಗೆ ಮುಂದುವರೆದಿದೆ ಅದಕ್ಕೆ ಹೇಳ್ತಾ ಇರೋದು, ಇದು ಆರಾಮವನ್ನು ಕೊಡ್ತಾ ಇಲ್ಲ ಈ ವಿರಾಮ ಅಂತ. ತೈಲ ಹೊತ್ತ ಹಡಗುಗಳನ್ನು ವಶಕ್ಕೆ ಪಡೆದಿದೆ ಇರಾನ್ನ ಪಡೆ ಅಟ್ಯಾಕ್ ಮಾಡಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಆ ತೈಲ ಹೊತ್ತಂತಹ ಹಡಗುಗಳನ್ನು. ಇದರಲ್ಲಿ ಭಾರತದ 1 ಹಡಗಿದೆ, MSC ತೈಲ ಕಂಪನಿಯ ಮತ್ತೊಂದು ಹಡಗು ಕೂಡ ಸೀಸ್ ಆಗಿದೆ. ಹೀಗೆ ಹಡಗುಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಖಾಡವೇನೋ ಸಿದ್ಧವಾಗಿದೆ ಮಾತುಕತೆಗೆ, ಆದರೆ ಆ ಮಾತುಕತೆಯ ವೇದಿಕೆಯಲ್ಲಿ ಮಾತಾಡೋರೇ ಇಲ್ಲ ಅಂಥದ್ದೊಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಂಧಾನ ಸಭೆಗೆ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ. ಉಭಯ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆದಾರನ ಸ್ಥಾನದಲ್ಲಿ ಕುಳಿತಿರುವಂಥದ್ದು ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನ. ಡೊನಾಲ್ಡ್ ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರೆ ಇರಾನ್ಗೂ ಕೂಡ. ಅಮೆರಿಕದ ಅಧ್ಯಕ್ಷರು ನೀವು ಪಾಕಿಸ್ತಾನಕ್ಕೆ ಬನ್ನಿ ಅಂತೇಳಿ ಇರಾನ್ನ ಆಡಳಿತಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷರ ಮಾತಿಗೆ ಇರಾನ್ ಅವರು ಸೊಪ್ಪು ಹಾಕ್ತಾ ಇಲ್ಲ, ಅವರು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಯಾವುದೇ ರೀತಿಯ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಅಮೆರಿಕ ಅಧ್ಯಕ್ಷರ ಮಾತಿಗೆ. ಅಮೆರಿಕ ಸೇನೆಯನ್ನು ಮೊದಲು ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಅವರು ಷರತ್ತು ಹಾಕ್ತಾ ಇದ್ದಾರೆ. ನೀವು ಅಮೆರಿಕದವರು ಮೊದಲು ನಿಮ್ಮ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ಷರತ್ತನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ, ಇರಾನ್, ಇಸ್ರೇಲ್ ನಾಯಕರ ಭೇಟಿ ಬಗ್ಗೆ ಯಾವುದೇ ಖಾತ್ರಿ ಇದುವರೆಗೂ ಕೂಡ ಇಲ್ಲ. ಇಲ್ಲಿ ಕದನ ವಿರಾಮ ಮುಂದೂಡಿಕೆ ಆಗಿದೆ ಅನ್ನುವಂಥದ್ದು ಒಂದು ಬಿಟ್ಟರೆ ಮಾತುಕತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಚೌಕಟ್ಟು ರೂಪುಗೊಂಡಿಲ್ಲ. ಇಷ್ಟು ದಿವಸ ಮಾತುಕತೆ ಈಗಲೇ ಆಗಬೇಕು, ಕೂಡಲೇ ಆಗಬೇಕು, ನಾಳೆನೇ ಆಗಬೇಕು, ಇಷ್ಟು ದಿವಸ ಒಳಗಡೆ ಆಗಬೇಕು ಅನ್ನೋಂಥ ಗಡುವಾದರೂ ಇತ್ತು. ಈಗ ಗಡುವಿನ ಮಿತಿ ಇಲ್ಲ. ಹೀಗಾಗಿ ಮಾತುಕತೆ ಆದರೆ ಆಯಿತು, ಆಗದೇ ಇದ್ರೆ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ನ್ಯೂಕ್ಲಿಯರ್ ಅಸ್ತ್ರಗಳನ್ನೇ ಇಟ್ಟುಕೊಂಡು ಪರಸ್ಪರ ಕಚ್ಚಾಟವೂ ಕೂಡ ಮುಂದುವರೆದಿದೆ. 2 ದೇಶಗಳು ಕೂಡ ನ್ಯೂಕ್ಲಿಯರ್ ಅಸ್ತ್ರದ ವಿಚಾರಗಳಲ್ಲೂ ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕಂತೂ ಈ ಉದ್ವಿಗ್ನ ಪರಿಸ್ಥಿತಿ ಕ್ಲಿಯರ್ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿಯೇ ಜಗತ್ತಿಗೆ ಈ
ಕದನ ವಿರಾಮ ಆರಾಮವನ್ನು ಕೊಡ್ತಾ ಇಲ್ಲ. ಬದಲಿಗೆ ತೈಲದ ಸಪ್ಲೈ ಮೇಲಿನ ಆತಂಕ ಯಥಾ ಪ್ರಕಾರ ಮುಂದುವರೆದಿದೆ.